ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಮಶ್ರೂಮ್ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾನೇ ಈಸಿ ಆದ ರೆಸಿಪಿ, ತುಂಬಾ ಟೇಸ್ಟಿ. ಇದಂತೂ ನೀವು ಒಂದ್ಸತಿ ಆದರೂ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ಮೊದಲು ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಂದೇ 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕಿಕೊಂಡು, ಇದೊಂದು ದಪ್ಪ ಈರುಳ್ಳಿಯನ್ನು ಹಾಕಿಕೊಂಡಿದ್ದೀವಿ. ದಪ್ಪ ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಕೊಂಡ್ಬಿಟ್ಟು ಹಾಕೊಂಡಿದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇನೆ ನಮಗೆ ಕರಿ ಟೇಸ್ಟಿಯಾಗಿ ಬರೋದು. ಇದನ್ನ ನಾವು ಚಪಾತಿಗೆ, ಇಡ್ಲಿಗೂ ಸಹ ತಿನ್ನಬಹುದು, ದೋಸೆಗೆ, ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ಅನ್ನಕ್ಕೂ ಸಹ ನಾವು ನಂಚ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿತ್ತು ಇದಂತೂ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ಮಕ್ಕಳಿಗೂ ಸ್ಕೂಲಿಗೆ ಕೊಟ್ಟು ಕಳಿಸಿದ್ರಿ ಅಂದರೆ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವತ್ತು ನಾವು ಮಶ್ರೂಮ್ಸ್ನ 2 ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಫುಲ್ಲು ಖಾಲಿ ಆಗೋಯ್ತಿದ್ದು, ಅಷ್ಟು ಟೇಸ್ಟಿಯಾಗಿತ್ತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ವಿ. ನೋಡಿ, ಈ ಥರ ಈರುಳ್ಳಿ ಎಲ್ಲನೂ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕದು. ಈರುಳ್ಳಿ ಆದಷ್ಟು ಎಲ್ಲ ರೆಸಿಪೀಸ್ಗೂ ಈರುಳ್ಳಿ, ಟೊಮೆಟೊ ಇವೆಲ್ಲನೂ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಟೇಸ್ಟ್ ಬರೋದು. ಇದೊಂದು ಟಿಪ್ಪು. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಬಿಟ್ಟು ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೋಸ್ 1-2-3 ಟೊಮೆಟೊನ, ಇದಕ್ಕೆ ಸ್ವಲ್ಪ 1-3 ಟೊಮೆಟೋಸ್ ಆದರೂ ಬೇಕೇ ಬೇಕು. ಯಾಕಂದರೆ ಅದೇ ಅಲ್ವಾ ಇದಕ್ಕೆ ಗೊಜ್ಜು ಟೈಪ್ ಬರೋದು. ಹಾಕೊಂಡ್ಬಿಟ್ಟು ಆ ಟೊಮೆಟೋಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ದಪ್ಪನೇ ಹೆಚ್ಕೊಳ್ಳಿ, ಪರವಾಗಿಲ್ಲ. ಇದು ಮಿಕ್ಸಿಗೆ ಹಾಕ್ತೀವಿ. ಅದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಲು ಬಿಡಿ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಟೊಮೆಟೋಸ್ ಎಲ್ಲ ಕರೆಕ್ಟಾಗಿ ಫ್ರೈ ಆಗುತ್ತೆ, ಬೇಗನೂ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದೆಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೋಸ್ ಎಲ್ಲ ಸಾಫ್ಟ್ ಆಗಬೇಕು. ನೋಡಿ, ಟೊಮೆಟೊ, ಈರುಳ್ಳಿ ಎಲ್ಲಾನು ಚೆನ್ನಾಗಿ ಸಾಫ್ಟ್ ಆದ ನಂತರ ಇದು ಸ್ವಲ್ಪ ಹಾರಬೇಕು. ಹಾರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದು ಹಾರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬೆತ್ತಿಟ್ಕೊಂಡಿದ್ದೀವಿ. ನಂತರ ಅದೇ ಪ್ಯಾನ್ಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ 1-2 ಸ್ಪೂನ್ ಹಾಕೊಂಡ್ಬಿಟ್ಟು ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಒಂದೇ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದೀವಿ. ಒಂದು ಸಾಕು, ಒಂದೇ ಒಂದು ಪಲಾವ್ ಎಲೆ ಹಾಕೊಂಡು ಅದು 1 ಸೆಕೆಂಡ್ ಸ್ವಲ್ಪ ಫ್ಲೇವರ್ ಬಿಡಬೇಕು. ಸ್ವಲ್ಪ ಎಣ್ಣೆಲಿ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 1 ಸೆಕೆಂಡ್ ಫ್ಲೇವರ್ ಬಿಡಬೇಕದು. ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಮಸಾಲೆನ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ 5 ಸೆಕೆಂಡು ಫ್ರೈ ಆಗಲು ಬಿಡಿ. ಯಾಕಂದ್ರೆ ಆಲ್ರೆಡಿ ಇದೆಲ್ಲಾನು ಫ್ರೈ ಆಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಫ್ರೈ ಆಗಲು ಬಿಡಿ. ಸ್ವಲ್ಪ ನೀರನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿರಿ. ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು. ಯಾಕಂದ್ರೆ ಮಶ್ರೂಮ್ಸ್ ನೀರು ಬಿಡುತ್ತೆ, ಅದಕ್ಕೋಸ್ಕರ. ಮಶ್ರೂಮಲ್ಲಿ ನೀರು ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ಹಾಕಿದ ನಂತರ ತುಂಬಾನೇ ನೀರು ಬಿಡುತ್ತೆ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಅದು ಬೇಯಲು ಬಿಡಿ. 1-2 ಸೆಕೆಂಡ್ ಬೇಯಲಿ ಸಾಕು. ಆ ಎಣ್ಣೆ ಜೊತೆ ಎಲ್ಲ ಇದು ಮಿಕ್ಸ್ ಆಗಿಬಿಟ್ಟು 2 ಸೆಕೆಂಡ್ ಬೇಯಲಿ. ಈಗ ಇದಕ್ಕೆ ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡ್ಕೊಂಡು ಹೋಗೋಣ. 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಕುದಿಯಲು ಬಿಡಬೇಕು. ಯಾಕಂದರೆ ಆ ಪೌಡರ್ಸ್ದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಕುದಿಯಲು ಬಿಡಬೇಕು. ಆಲ್ರೆಡಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ, ಮತ್ತೆ ಇದೊಂದು 2 ಸೆಕೆಂಡ್ ಕುದಿಯಲು ಬಿಡಿ. 1-2 ಸೆಕೆಂಡ್ ಆದ ನಂತರ ಇದ್ರ ಜೊತೆಗೇನೆ ಈಗ ಮಶ್ರೂಮ್ಸ್ನ 2 ಸತಿ ತೊಳೆದಿದ್ದೀವಿ ನಾವು. ನೀರಿನಲ್ಲಿ 2 ಸತಿ ತೊಳ್ಕೊಂಡು ಚೆನ್ನಾಗಿ ತೊಳಿಬೇಕು. ಮಶ್ರೂಮ್ಸ್ನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀವಿ. ಈಗಲೇ ಹಾಕೊಂಡ್ಬಿಟ್ಟ ಅಂದರೆ ಅದು ನೀರು ಬಿಡುತ್ತೆ, ಪ್ಲಸ್ ಬೇಯಲು ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈಗಲೇ ಹಾಕೊಂಡ್ಬಿಟ್ಟು ಬೇಯಲು ಬಿಟ್ಬಿಡ್ತಾ ಇದ್ದೀವಿ ನಾವು. ವಾಶ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬಹುದು. ಇಲ್ಲ ಓಪನ್ ಲಿಡ್ಡಲ್ಲೇ ನೀವು ಮಾಡ್ಕೊಳ್ಬಹುದು. ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಆಗೋಗುತ್ತೆ. ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಇದು ಇವಾಗಲೇ ಮಶ್ರೂಮ್ಸ್ ಹಾಕ್ಬಿಟ್ಟು ಬಿಟ್ಟುಬಿಡಿ. ಅಕಸ್ಮಾತ್ ಏನಾದರೂ ಇನ್ನೊಂದು ಸ್ವಲ್ಪ 5 ಸೆಕೆಂಡ್ ಆದ ನಂತರ ಓಪನ್ ಮಾಡಿ ನೋಡಿ. ಮಧ್ಯೆ ಸ್ವಲ್ಪ ಕಲಿಸ್ತಾ ಇರ್ತೀರಲ್ಲ, ಅವಾಗ ಓಪನ್ ಮಾಡಿ ನೋಡಿ. ಹಾಗೇನಾದರೂ ನಿಮಗೆ ನೀರು ಆ್ಯಡ್ ಮಾಡಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಬಹುದು. ಅಷ್ಟೇ, ಬೇಯಲು ಬಿಟ್ಬಿಡಿ. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.